ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರದ ಬಾಗಿಲು ಅಥವಾ ಉತ್ತರ ಈಶಾನ್ಯದ ಬಾಗಿಲು ಯಾವ ಬಾಗಿಲು ಸೂಕ್ತ, ಯಾವ ಜಾಗಕ್ಕೆ ಯಾವ ರೀತಿ ಯಾವ ಬಾಗಿಲು ಕೊಡಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ಪರಿಪೂರ್ಣವಾಗಿ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ನೀವು ಪೂರ್ವದ ರಸ್ತೆನೇ ಆಗಲಿ ಅಥವಾ ಉತ್ತರದ ರಸ್ತೆನೇ ಆಗಲಿ, ಪಶ್ಚಿಮದ ರಸ್ತೆನೇ ಆಗಲಿ, ದಕ್ಷಿಣದ ರಸ್ತೆನೇ ಆಗಲಿ, ನೀವು ಯಾವುದೇ ರಸ್ತೆ ಆಗಲಿ ಡಿಗ್ರೀಸ್ ವೈಸು ನಿಮಗೆ 90 ಡಿಗ್ರಿಗೆ ಬಿಲ್ಡಿಂಗ್ ಇತ್ತು, 90 ಡಿಗ್ರಿಗೆ ಜಾಗನೇ ಇತ್ತು, ಫ್ಲಾಟೇ 90 ಡಿಗ್ರಿಗಿತ್ತ, ಆವಾಗ ನೀವು ಉತ್ತರದ ಬಾಗಿಲು ಓಕೆ. ಅದೇ ನೀವು ಪೂರ್ವದ ರಸ್ತೆ ಇತ್ತು, ಉತ್ತರದ ಬಾಗಿಲು ಕೊಡ್ತೀರಾ, ತೊಂದರೆ ಇಲ್ಲ. ನೀವು ಯಾವುದೇ ರಸ್ತೆ ಇರಲಿ ಉತ್ತರದ ಬಾಗಿಲು ಕೊಡ್ಬೋದು. ಆದರೆ ಡಿಗ್ರೀಸ್ ವೈಸ್ ಏನಾದರೂ ನಿಮಗೆ ಉತ್ತರ ನೋಡಿ, ಈ ರೀತಿ 90 ಡಿಗ್ರಿಗೆ ಇದ್ದಾಗ ಈ ರೀತಿ 90 ಡಿಗ್ರಿಗೆ ಬರುತ್ತೆ. ಅದೇ ನಿಮ್ಗೆ ಏನಾದರೂ ಬಿಲ್ಡಿಂಗ್ ಏನಾದರೂ ಒಂದು 20 ಡಿಗ್ರಿ 25 ಡಿಗ್ರಿ ಈ ಕಡೆ ಉತ್ತರ ವಾಯುವ್ಯ ನೋಡ್ತಾ ಇದ್ದಾಗ ನೀವೇನಾದರೂ ಉತ್ತರದ ಬಾಗಿಲು ಕೊಟ್ರೆ ಅದು ಉತ್ತರ ವಾಯುವ್ಯ ನೋಡುತ್ತೆ. ಆಗ ಉತ್ತರದ ಬಾಗಿಲು ಕೆಲ್ಸಕ್ಕೆ ಬರೋದಿಲ್ಲ. ಅವಾಗ ನೀವು ಪೂರ್ವ ಈಶಾನ್ಯದ ಬಾಗಿಲೇ ಕೊಟ್ಕೊಳ್ಬೇಕು. ಅಥವಾ ನನಗೆ ಉತ್ತರದ ಬಾಗಿಲು, ನನಗೆ ಉತ್ತರದ ರಸ್ತೆ ಇದೆ ಅಂದಾಗ ನೀವು ಉತ್ತರ ಈಶಾನ್ಯಕ್ಕೆ ಬಾಗಿಲು ಕೊಟ್ಕೊಳ್ಳಿ. ಅಥವಾ ಸಪೋಸ್ ಈ ರೀತಿ ಏನಾದರೂ 20-25 ಡಿಗ್ರಿ ಅಥವಾ 18 ಮೇಲೆ 15ರಿಂದ 18 ಮೇಲೆ ಏನಾದರೂ ಪೂರ್ವ ಆಗ್ನೇಯ ನೋಡ್ತಾ ಇದೆಯಾ ನಿಮ್ಮ ಸೈಟು, ಅಥವಾ ನಿಮ್ಮ ಮನೆ ಏನಾದರೂ ಪೂರ್ವ ಆಗ್ನೇಯ ನೋಡ್ತಾ ಇದ್ರೆ ಅವಾಗ ನೀವು ಕಂಪಲ್ಸರಿ ಉತ್ತರದ ಬಾಗಿಲು ಅಥವಾ ಉತ್ತರ ಈಶಾನ್ಯದ ಬಾಗಿಲು ಕೊಡಲೇಬೇಕು. ನಿಮ್ಮ ಯಾವುದೇ ಜಾಗಕ್ಕಾಗಲಿ ನೋಡಿ, ಉತ್ತರದ ಬಾಗಿಲು ಒಳ್ಳೆಯದೇ. ಆದರೆ ಮನೆ ಸಪೋಸ್ ಒಂದು 25 ಅಡಿ ಉತ್ತರ ಪೂರ್ವ ಪಶ್ಚಿಮ ಇದ್ದಾಗ ಸೆಂಟ್ರ್ ಮಿಡ್ಲ್ ಮಾಡಿ 13 ಅಡಿ 12.5 ಅಡಿ ಅಂದ್ಕೊಳ್ಳಿ, 12.5 ಅಡಿ ಮಧ್ಯಭಾಗ 1-2 ಇಂಚು ಉತ್ತರದ ಈಶಾನ್ಯದ ಕಡೆಗೆ ಮಾಡಿ ನೀವು ಉತ್ತರದ ಬಾಗಿಲು ಕೊಡಬಹುದು. ಆದರೆ ನೀವು ಒಳಗಡೆ ಹಾಲು ಅಥವಾ ನೀವು ಯಾವ್ದಾವ್ದು ಪಾರ್ಟೇಷನ್ ಏನು ಮಾಡ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಉತ್ತರದ ಬಾಗಿಲಿನ ಕನ್ಫರ್ಮೇಶನ್ ಸಿಗುತ್ತೆ. ಆದರೆ ಉತ್ತರ ಈಶಾನ್ಯದ ಬಾಗಿಲು ಕೊಡಬಹುದು. ಉತ್ತರ ಈಶಾನ್ಯದ ಬಾಗಿಲು ಏನು ಕೆಟ್ಟದ್ದಲ್ಲ. ಉತ್ತರ ಈಶಾನ್ಯದ ಬಾಗಿಲು ಕೊಟ್ಟಾಗ ಪೂರ್ವ ಈಶಾನ್ಯದ ಬಾಗಿಲು ಕಾರ್ನರ್ಗೆ ಕೊಡಬಾರ್ದು. ಇದು ಉತ್ತರ ಈಶಾನ್ಯಕ್ಕೆ ಕೊಟ್ಟಾಗ ಇದು ಒಂದು ಸ್ವಲ್ಪ ನೋಡಿ, ಇದು 2ನೇ ಭಾಗದಲ್ಲಿ ಕೊಟ್ರೆ ಇದು 4ನೇ ಭಾಗದಲ್ಲಿ ಕೊಡಿ, ಅಥವಾ 3ನೇ ಭಾಗದಲ್ಲಿ ಕೊಡಿ. ಅಥವಾ ಇದು 3ನೇ ಭಾಗದಲ್ಲಿ ಕೊಟ್ಟಿದ್ದೀರಾ, ಇದನ್ನ 2ನೇ ಭಾಗದಲ್ಲಿ ಕೊಡಿ, ಅಥವಾ 1ನೇ ಭಾಗದಲ್ಲಿ ಕೊಡಿ. ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ಬಾಗಿಲು ಎರಡೂ ಒಂದೇ ಕಾರ್ನರ್ಗೆ ತಗೊಂಡೋಗಿ ಇದು 1ನೇ ಭಾಗದಲ್ಲಿ, ಇದು 1ನೇ ಭಾಗದಲ್ಲಿ ದಯಮಾಡಿ ಕೊಡಬೇಡಿ. 1 ಭಾಗ 2 ಭಾಗ ಡಿಫರೆನ್ಸ್ ಮಾಡಿ. ನೋಡಿ, 1 ಭಾಗ 2 ಭಾಗ 3 ಭಾಗ 4 5 6 7 8 9 ಭಾಗ ಮಾಡಿದಾಗ ಪೂರ್ವ ಪಶ್ಚಿಮನ ನೀವು ಫಸ್ಟ್ನೇ ಭಾಗದಲ್ಲೂ ಕೊಡ್ಬೋದು, ಬಾಗಿಲು ತಪ್ಪೇನಲ್ಲ. 2ನೇ ಭಾಗದಲ್ಲೂ ಕೊಡ್ಬೋದು, 3ನೇ ಭಾಗದಲ್ಲೂ ಕೊಡ್ಬೋದು, 4ನೇ ಭಾಗದಲ್ಲೂ ಕೊಡ್ಬೋದು, 5ನೇ ಭಾಗದಲ್ಲೂ ಕೊಡ್ಬೋದು, 5ನೇ ಭಾಗದಲ್ಲೂ ಕೊಡ್ಬೋದು. ಅದು ಮಧ್ಯಕ್ಕೆ ಬರುತ್ತೆ. 9 ಭಾಗ ಮಾಡಿದಾಗ 4 ಭಾಗ ಈ ಕಡೆ ಉಳಿಯುತ್ತೆ, 4 ಭಾಗ ಈ ಕಡೆ ಉಳಿಯುತ್ತೆ. 5ನೇ ಭಾಗದಲ್ಲೂ ಕೊಡ್ಬೋದು. ಆದರೆ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಪಕ್ಕ 90 ಡಿಗ್ರಿಗೆ ಇರಬೇಕು. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಡಿ. ಆದರೆ ನಂದು 90 ಡಿಗ್ರಿಗಿಲ್ಲ, ಉತ್ತರ ವಾಯುವ್ಯ ನೋಡ್ತಾ ಇದೆ ಅಂತಂದಾಗ ಉತ್ತರದ ಬಾಗಿಲು ಉತ್ತರ ವಾಯುವ್ಯ ನೋಡುತ್ತೆ. ಉತ್ತರ ವಾಯುವ್ಯ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ, ಉತ್ತರ ವಾಯುವ್ಯ ನೋಡಿದಾಗ ಮದುವೆಗಳು ಡಿಲೇ ಆಗೋದು, ಶುಭ ಕಾರ್ಯಗಳು ಆಗದೆ ಇರೋದು, ಕೋರ್ಟು ಕೇಸು ಗಲಾಟೆಗಳು ಈಸಿಯಾಗಿ ಆಗೋ ಕೆಲಸ ತುಂಬ ಪ್ರಯಾಸದಿಂದ ಆಗುತ್ತೆ. ಮತ್ತೆ ನಿಮಗೆ ಅಂದ್ಕೊಂಡಿದ್ದ ಕೆಲಸ ಬೇಗ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನೀವು ಆ ರೀತಿ ಉತ್ತರದ ಬಾಗಿಲನ್ನ 90 ಡಿಗ್ರಿಗಿದ್ರೆ ಮಾತ್ರ ಉತ್ತರದ ಬಾಗಿಲು ಕೊಡಬೇಕು. ಅಥವಾ 4ನೇ ಭಾಗದಲ್ಲೂ ಕೊಡ್ಬೋದು, 3ನೇ ಭಾಗದಲ್ಲೂ ಕೊಡ್ಬೋದು, 2ನೇ ಭಾಗ 1ನೇ ಭಾಗ ನೀವು ಯಾವ ಭಾಗದಲ್ಲಿ ಬೇಕಾ ಕೊಡ್ಬೋದು. ಮಧ್ಯದ ಬಾಗಿಲೇ ಕೊಡಬೇಕು ಅಂತೇನಿಲ್ಲ. ಆದರೆ ಪೂರ್ವದ ಬಾಗಿಲು ಇದೆ, ಪೂರ್ವದ 2ನೇ ಭಾಗ 3ನೇ ಭಾಗದಲ್ಲಿ ಬಾಗಿಲು ಇದೆ ಅಂದಾಗ ನೀವು ಅದನ್ನ ಡಿಗ್ರೀಸ್ ವೈಸಲ್ಲಿ ಸ್ವಲ್ಪ ಡಿಫರೆನ್ಸ್ ಇದ್ರೆ ನೋಡ್ಕೊಂಡು ಯಾವ ಭಾಗದಲ್ಲಿ ಕೊಟ್ಕೊಳ್ಬೇಕು. ನೋಡಿ, ಇದು ಪೂರ್ವ ಈಶಾನ್ಯ ಭಾಗದಲ್ಲಿ 1ನೇ ಭಾಗದಲ್ಲಿ ಇದೆಯಾ, ಇದು 2ನೇ ಭಾಗದಲ್ಲಿ ಕೊಡಿ, ಅಥವಾ 3ನೇ ಭಾಗದಲ್ಲಿ ಕೊಡಿ. ಅಥವಾ ಆಲ್ ಪಾರ್ಟೇಷನ್ಗೆ
ನೀವು ಏನು ಹಾಲ್ ಇರುತ್ತೆ ಹಾಲ್ನ 9 ಭಾಗ ಮಾಡಿ, ಹಾಲ್ ಪಾರ್ಟೇಷನ್ನ 9 ಭಾಗ ಮಾಡಿ, ಹಾಲ್ ಪಾರ್ಟೇಷನ್ನ 5ನೇ ಭಾಗದಲ್ಲಿ ಕೊಡಿ ಅಥವಾ 4ನೇ ಭಾಗದಲ್ಲಿ ಕೊಡಿ. ಅದೇ ಸಪೋಸ್ ನೀವು ಪೂರ್ವ ಈಶಾನ್ಯದ ಬಾಗಿಲು 9 ಭಾಗ, ಹಾಲಿಂದ 9 ಭಾಗ ಮಾಡಿದಾಗ ಅದನ್ನ 5ನೇ ಭಾಗದಲ್ಲಿ ಕೊಟ್ಟಿದ್ದೀರಾ, ಇಲ್ಲಿ 2ನೇ ಭಾಗ ಅಥವಾ 3ನೇ ಭಾಗದಲ್ಲಿ ಕೊಡಿ. ಉತ್ತರ ಈಶಾನ್ಯದ ಬಾಗಿಲು ಉತ್ತರದ ಬಾಗಿಲೇ ಕೊಡಬೇಕು ಅಂತ ಏನಿಲ್ಲ, ಆದ್ರೆ 90 ಡಿಗ್ರಿಗಿದೆ, ನನಗೆ ಬೇರೆ ಅಕಾಮಿನೇಷನ್ಸ್ ಎಲ್ಲ ಇದೆ ಅಂದಾಗ ಉತ್ತರದ ಬಾಗಿಲು ಕೊಡಬಹುದು. ಪಾರ್ಟೇಷನ್ಸ್ ಏನೇನಿದೆ ಹೆಂಗೆಂಗಿದೆ ಅನ್ನೋದ್ರ ಮೇಲೆ ನೀವು ಉತ್ತರದ ಬಾಗಿಲೇ ಕೊಡಬೇಕು. ಉತ್ತರದ ಬಾಗಿಲೇ ಕೊಡಬೇಕು ಅಂತ ಏನಿಲ್ಲ, ಉತ್ತರ ಈಶಾನ್ಯದ ಬಾಗಿಲೇ ಕೊಡಬೇಕು ಅಂತೇನಿಲ್ಲ. ನೀವು ಉತ್ತರದ ಮಧ್ಯಭಾಗದಿಂದ ಉತ್ತರ ಈಶಾನ್ಯದ ಒಂದು ಭಾಗದವರೆಗೂ ನೀವು ಬಾಗಿಲು ಕೊಟ್ಕೊಳ್ಬೋದು, ಅದು ಒಳ್ಳೆಯದೇ. 1ನೇ ಭಾಗದಲ್ಲಿ ಕೊಟ್ರೆ ಏನೋ ಆಗುತ್ತೆ, 2ನೇ ಭಾಗದಲ್ಲಿ ಕೊಟ್ರೆ ಇನ್ನೇನೋ ಆಗುತ್ತೆ, 3ನೇ ಭಾಗದಲ್ಲಿ, 4ನೇ ಭಾಗದಲ್ಲಿ, 5ನೇ ಭಾಗದಲ್ಲಿ ಒಂದೊಂದು ಭಾಗಕ್ಕೂ ಡಿಫ್ರೆನ್ಸ್ ಏನು ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ಆದರೆ ನಿಮ್ಮ ಹಾಲ್ ಪಾರ್ಟೇಷನ್ ಹೆಂಗಿದೆ, ಬೇರೆ ಅಕಾಮಿನೇಷನ್ ಏನೇನಿದೆ, ಮತ್ತೆ ಪೂರ್ವ ಈಶಾನ್ಯದ ಬಾಗಿಲು ಎಲ್ಲಿದೆ ಅನ್ನೋದ್ರ ಮೇಲೆ ನೀವು ಉತ್ತರ ಈಶಾನ್ಯದ ಬಾಗಿಲನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಡಿಗ್ರೀಸ್ ವೈಸು ಇಂಪಾರ್ಟೆಂಟ್ ಆಗುತ್ತೆ, ರಸ್ತೆನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಇಷ್ಟೆಲ್ಲ ಗಣನೆಗೆ ತೆಗೆದುಕೊಂಡು ನೀವು ಬಾಗಿಲನ್ನ ಕೊಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಉತ್ತರದ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲು, 4ನೇ ಭಾಗ, 5ನೇ ಭಾಗ, 3ನೇ ಭಾಗ, 2ನೇ ಭಾಗ, 1ನೇ ಭಾಗ, ಎಲ್ಲ ಭಾಗನೂ ಒಳ್ಳೆಯದೇ. 1ನೇ ಭಾಗ ಕೆಟ್ಟದ್ದು, 2ನೇ ಭಾಗ ಒಳ್ಳೇದಲ್ಲ, 3ನೇ ಭಾಗ ಮಾತ್ರ ಒಳ್ಳೇದು, 5ನೇ ಭಾಗ ಮಾತ್ರ ಶ್ರೇಷ್ಠ, ಆ ರೀತಿ ಏನಿಲ್ಲ. ಉತ್ತರದ ಮಧ್ಯಭಾಗ 5ನೇ ಭಾಗದಿಂದ 1ನೇ ಭಾಗದವರೆಗೂ ಎಲ್ಲಿ ಬೇಕಾದರೂ ಕೊಡಬಹುದು. ಆದರೆ ನಿಮ್ಮ ಜಾಗ ಡಿಗ್ರೀಸ್ ವೈಸಲ್ಲಿ ಯಾವ ಥರ ಇದೆ, ಮತ್ತೆ ಮನೆ ಒಳಗಡೆ ಹಾಲ್ನ ಅಥವಾ ವರಂಡಾದ ಪಾರ್ಟೇಷನ್ಸ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಉತ್ತರ ಈಶಾನ್ಯದ ಬಾಗಿಲನ್ನ ಡಿಸೈಡ್ ಆಗಬೇಕಾಗುತ್ತೆ. ಹಾಗಾಗಿ ಉತ್ತರ ಈಶಾನ್ಯದ ಬಾಗಿಲು, ಉತ್ತರದ ಬಾಗಿಲಿನ ವಾಸ್ತುವಿನ ವಿಚಾರ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಇದರ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.